ಪೀತಪ್ರಾಯ ಅಂತ ಒಂದು ಭಾಗವತದ 10ನೇ ಸ್ಕಂದದ 8ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಪ್ರಯೋಗ. ಪೀತಪ್ರಾಯಸ್ಯ ಜನನಿ ಸುತಸ್ಯ ರುಚಿರಸ್ಮಿತಂ ಮುಖಂ ಲಾಲಯತಿ ರಾಜನ್ ಜೃಂಭತೋ ದದೃಶೇ ಇದಂ ಅಂತ ಪ್ರಯೋಗ. ಪೀತಪ್ರಾಯ ಅಂದ್ರೆ ಹೆಚ್ಚು ಕಡಿಮೆ ಹಾಲನ್ನು ಕುಡಿದು ಮುಗಿಸಿದ್ದ ಕೃಷ್ಣ. ಈ ಕೃಷ್ಣನಿಗೆ ವಿಶೇಷಣ ಅದು, ಅಥವಾ ಇನ್ನು ಪೂರ್ಣವಾಗಿ ಮುಗಿದಿರಲಿಲ್ಲ, ಪೂರ್ತಿ ಕುಡಿಯುವುದರೊಳಗೆ ಅಂತ ನಾನು ವಾದ ಮಾಡಿದ್ದಾರೆ. ಎರಡು ಥರ ಆಗಬಹುದು. ಪ್ರಾಯ ಶಬ್ದ ಹೀಗೆ ವ್ಯಕ್ತಿಗೆ ವಿಶೇಷಣವಾಗಬಲ್ಲಂಥ ಒಂದು ಪ್ರಯೋಗ ಇದು. ಇಂಥವೇ ಕೆಲವು ಪ್ರಯೋಗಗಳು ಬೇರೆ ಬೇರೆ ಕಡೆ ಕಂಡು ಬರ್ತವೆ. ಹಿಂಸಾಪ್ರಾಯ ಕೃಷಿ ಅಂತ ಒಂದು ಪ್ರಯೋಗವು ಕೂಡ ಇಲ್ಲಿಯೋ ಪುರಾಣಗಳಲ್ಲಿ, ಪ್ರಾಯ ಮಹಾಭಾರತವೋ ಅಲ್ಲಿಯೋ ಕಂಡು ಬರ್ತದೆ. ಇಲ್ಲಿ ಕೃಷಿ ಎನ್ನುವುದು ವಿಶೇಷ, ಅದಕ್ಕೆ ಹಿಂಸಾಪ್ರಾಯ ಅಂತ ವಿಶೇಷಣ. ಈ ನಾವು ನೋಡ್ತಿರೋ ಭಾಗವತ ಶ್ಲೋಕದಲ್ಲಿ ಸ್ವತಃ ಕೃಷ್ಣ ಅವನು ವಿಶೇಷ, ಪೀತಪ್ರಾಯ ಅನ್ನುವುದು ವಿಶೇಷಣ. ನಭಸಿ ಪ್ರೌಢ ಜಲಧ್ವನಿಪ್ರಾಯೇ, ಮೋಡಗಳ ಧ್ವನಿಯಿಂದ ಕೂಡಿದ ಆಕಾಶದಲ್ಲಿ ಅಂತ. ಆಕಾಶ ವಿಶೇಷ, ಪ್ರೌಢ ಜಲದ ಧ್ವನಿಪ್ರಾಯ ಅಂತ ವಿಶೇಷಣ. ಭೀಮಹತಪ್ರಾಯ ವಾಹಿನಿ ಅಂತ, ಅದು ಕೂಡ ಪುರಾಣಗಳ ಒಂದು ಪ್ರಯೋಗ. ಭೀಮ ಹೆಚ್ಚು ಕಡಿಮೆ ಆ ಸೈನ್ಯವನ್ನು ಕೊಂದು ಮುಗಿಸಿದ್ದ ವಾಹಿನಿ ಸೈನ್ಯ ಭೀಮಹತಪ್ರಾಯ ಅಂತ ವಿಶೇಷಣ. ಪ್ರಭಾತ ಪ್ರಾಯ ರಾತ್ರಿ ಅಂತ, ಪ್ರಭಾತ ಪ್ರಾಯಾಯಾಮ್ ರಾತ್ರ ಅಂತ ಸಪ್ತಮಿ ವಿಭಕ್ತಿ ಇದೆ. ಬೇರೆ ಬೇರೆ ಕಾವ್ಯಗಳಲ್ಲಿ ಪ್ರಯೋಗ. ರಾತ್ರಿ ಕಳೆದು ಹಗಲು ಆಗ್ತಾ ಇದೆ ಅಂತ ಅರ್ಥ. ಅದನ್ನ ಈ ಬೇರೆ ಬೇರೆ ಕಾವ್ಯಗಳಲ್ಲಿ ಪ್ರಯೋಗ ಮಾಡಿದ್ದು ಕಂಡು ಬರ್ತದೆ. ಪ್ರಭಾತ ಪ್ರಾಯ ರಜನಿ ಅಂತ ಅಭಿಜ್ಞಾನ ಶಾಕುಂತಲದಲ್ಲಿ, ಪ್ರಭಾತ ಪ್ರಾಯ ರಜನಿ ಯಾತಿ ಏಕತಃ ಅಸ್ತಶಿಖರಂ ಓಷಧೀನಾಂ ಪತಿ, ಓಷಧೀಶನಾದ ಚಂದ್ರ ಅಸ್ತಂಗತನಾಗ್ತಾ ಇದ್ದಾನೆ ಅಂತ ಈ ಒಂದು ಪ್ರಯೋಗವು ಕೂಡ ಕಂಡು ಬರ್ತದೆ. ಟು ಡಾನ್, ಇಂಗ್ಲಿಷಿನಲ್ಲಿ ಆನ್ಲೈನ್ ಸಂಸ್ಕೃತ ಡಿಕ್ಷನರಿಗಳಲ್ಲಿ ಹೀಗೆ ಅರ್ಥ ಹೇಳ್ತಾರೆ ಅದಕ್ಕೆ. ಟು ಡಾನ್, ಹಗಲು ಪ್ರಾರಂಭಿಸುವುದು. ದ ಡೇ ಹ್ಯಾಸ್ ನಿಯರ್ಲಿ ಬ್ರೋಕನ್, ಪ್ರಭಾತ ಪ್ರಾಯಾರಜನಿ ಅಂತ ಹೀಗೆ. ಆ ಪ್ರಭಾತ ಪ್ರಾಯಾರಜನಿ ಅನ್ನೋದನ್ನು ನೋಡಿದರೆ ಹಗಲು ಕಳೆದು ರಾತ್ರಿ ಬಂದಿದೆ ಅಂತ ಹೀಗೆ ನನಗೊಂದು ಬಾರಿ ಭ್ರಮೆ ಆಯಿತು. ಆದರೆ ಅದಕ್ಕೆ ಸರಿ ಕೋಶಗಳನ್ನು ಗಮನಿಸಿದಾಗ ಹಗಲು ರಾತ್ರಿ ಕಳೆದು ಹಗಲು ಆಗ್ತದೆ ಅಂತ ಅನ್ನೋದು ಎಲ್ಲ ಕಡೆ ಉಚಿತವಾದಂಥ ಪ್ರಯೋಗ. ಅಹೋ ಪ್ರಭಾತ ಪ್ರಾಯ ರಜನಿ ಇತಿ ಗೋಷ್ಠೀಂ ಭಂಕ್ತ್ವಾ ಉತತಿಷ್ಠತ್ ಅಂತ ಪ್ರಾಯ ಬಾಣನ ಕಾದಂಬರಿಯಲ್ಲಿ ಇದು ಒಂದು ಪ್ರಯೋಗ. ವರ್ಷ ಶತಪ್ರಾಯಂ ದಿನಂ ಅಂತ ಒಂದು ಪ್ರಯೋಗ. ಅದು ಸಮಾನ ಅಂತ ಅರ್ಥ. ಒಂದು ದಿನ 100 ವರ್ಷಗಳಿಗೆ ಸಮಾನ ಆಯಿತು ಅಂತ ಕಾಣಿಸ್ತದಲ್ಲಿ. ಪೀಯೂಷ ಪ್ರಾಯಂ ಭಾಷಣಂ, ಅಮೃತದಂಥ ಮಾತು. ಕಮಲಾಮೋದ ಪ್ರಾಯ ವನಾನಿಲಾ ಪ್ರವಾಂತಿ, ಕಮಲದ ಸುಗಂಧವನ್ನು ಹೊತ್ತಂಥ ಗಾಳಿ ಬೀಸ್ತಾ ಇದೆ ಅಂತ ಪ್ರಯೋಗ. ಇದು ಕೂಡ ವಿಶೇಷಣವಾಗಿ ಪ್ರಯೋಗ ಕಾಣುವಂಥ ಅನೇಕಗಳಿಗೆ ಇದೊಂದು ಉದಾಹರಣೆ. ಹೀಗೆ ನಾವು ಇದನ್ನ ಬಳಕೆ ತರೋದು ಕಡಿಮೆ, ವ್ಯವಹಾರದಲ್ಲಿ ತರಬಹುದಾದಂತಹ ಒಂದು ಸುಂದರವಾದಂತಹ ಪ್ರಯೋಗ ಇದು.